ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಡಿ.ಕೆ ನಿವೃತ್ತಿ ಬಳಿಕ ಆರ್.ಸಿ.ಬಿಗೆ ಮತ್ತೊಂದು ಶಾಕ್. ಫ್ಯಾಫ್ ಡು ಪ್ಲೆಸಿಸ್ ಇಲ್ಲ ಅಂದರೆ ಇವರೇ ಮುಂದಿನ ಆರ್.ಸಿ.ಬಿ ನಾಯಕ. ಹೌದು ಸ್ನೇಹಿತರೆ, ಆ ನಾಯಕ ಯಾರು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್.ಸಿ.ಬಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಆರ್.ಸಿ.ಬಿ ಮ್ಯಾಚ್ ಫಿನಿಷರ್ ದಿನೇಶ್ ಕಾರ್ತಿಕ್ ಅವರು IPL 2024 ಆರಂಭಕ್ಕೂ ಮುನ್ನವೇ ಇದು ನನ್ನ ವೃತ್ತಿ ಜೀವನದ ಕೊನೆಯ ಸೀಸನ್ ಎಂದು ಘೋಷಣೆ ಮಾಡಿದರು. ಇನ್ನು ಈ ಸೀಸನ್ ಆರಂಭವಾದಾಗಿನಿಂದಲೂ ಆರ್.ಸಿ.ಬಿ ಫ್ಯಾನ್ಸ್ಗಳಿಗೆ ಡಿ.ಕೆ ರನ್ನು ಕಂಡಾಗ ಭಾವುಕವಾಗುತ್ತಿತ್ತು. ಹೌದು ಸ್ನೇಹಿತರೆ, ದಿನೇಶ್ ಕಾರ್ತಿಕ್ ಗೋಸ್ಕರವಾದರೂ ಆರ್.ಸಿ.ಬಿ ಫೈನಲ್ ತಲುಪಿ ಕಪ್ ಗೆದ್ದು ಅವರಿಗೆ ಸ್ವಾರ್ಥಕ ವಿದಾಯವನ್ನು ಹೇಳಬೇಕು ಎಂದು ಬಯಸಿದ್ದರು. ಆದರೆ ಅದು ಈ ಬಾರಿಯೂ ನನಸಾಗಿ ಉಳಿಯಿತು. ಇನ್ನು ರಾಜಸ್ಥಾನ ವಿರುದ್ಧ ಸೋಲಿನ ನಂತರ ಆರ್.ಸಿ.ಬಿ ತಂಡ ಕ್ರೀಡಾಂಗಣದಿಂದ ಮರಳುತ್ತಿದ್ದಾಗ ದಿನೇಶ್ ಕಾರ್ತಿಕ್ ಅವರು ಮುನ್ಸೂಚನೆಯಲ್ಲಿದ್ದರು. ಅವರು ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ಗಳನ್ನು ಮೇಲಕ್ಕೆತ್ತಿ ಪ್ರೇಕ್ಷಕರನ್ನು ತೋರಿಸಿ ಡ್ರೆಸ್ಸಿಂಗ್ ರೂಮ್ನತ್ತ ತೆರಳಿದಾಗ ಅವರ ದೇಹ ಭಾಷೆ ಮತ್ತು ನಡವಳಿಕೆಯು ಇದು ಅವರ ವೃತ್ತಿ ಜೀವನದ ಕೊನೆಯ ಪಂದ್ಯ ಎಂದು ಸ್ಪಷ್ಟವಾಗಿ ಸೂಚನೆ ಮಾಡಿತ್ತು. ಇನ್ನು ದಿನೇಶ್ ಕಾರ್ತಿಕ್ ಅವರು ಪಂದ್ಯ ಮುಗಿದ ಬಳಿಕ ತಮ್ಮ ವಿಕೆಟ್ ಕೀಪಿಂಗ್ ಗ್ಲೌಸ್ಗಳನ್ನು ಮೇಲಕ್ಕೆತ್ತಿ ಪ್ರೇಕ್ಷಕರತ್ತ ತೋರಿಸಿದಾಗ ಆರ್.ಸಿ.ಬಿ ಅಭಿಮಾನಿಗಳು ಕಣ್ಣು ತುಂಬಿ ಬಂತು. ಇನ್ನು ಅಯ್ಯೋ ನಿಮಗೋಸ್ಕರವಾದರೂ ಫೈನಲ್ಗೆ ತಲುಪಲಿಲ್ಲ ಅಲ್ವಾ ಎಂದು ಆರ್.ಸಿ.ಬಿ ಫ್ಯಾನ್ಸ್ ಮನದಾಳ ಹೇಳುತ್ತಿತ್ತಂತಲೇ ಹೇಳ್ಬೋದು. ಇನ್ನು ಡಿ.ಕೆ ತೆರಳುತ್ತಿದ್ದಾಗ ಇಡೀ ಮೈದಾನವೇ ಸೈಲೆಂಟ್ ಆಗಿ ಎದ್ದು ನಿಂತು ಅವರಿಗೆ ವಿದಾಯ ಆದರೆ ಹೇಳಿತು. ಇನ್ನು ಇದರ ಬೆನ್ನಲ್ಲೇ ಆರ್.ಸಿ.ಬಿ ತಂಡಕ್ಕೆ ಮತ್ತೊಂದು ಶಾಕ್ ಆದರೆ ಎದುರಾಗಿದೆ. ಹೌದು ಸ್ನೇಹಿತರೆ, ಆರ್.ಸಿ.ಬಿ ನಾಯಕ ಫ್ಯಾಫ್ ಡು ಪ್ಲೆಸಿಸ್ಗೆ ಈಗ 39 ವರ್ಷ ಮತ್ತು ಮುಂದಿನ ವರ್ಷ 40 ವರ್ಷ ಆಗುತ್ತೆ. ಹೀಗಾಗಿ ಎಲ್ಲ ಫಾರ್ಮ್ಯಾಟ್ನ ಕ್ರಿಕೆಟ್ಗೆ ಫ್ಯಾಫ್ ವಿದಾಯ ಹೇಳಬಹುದು ಮತ್ತು ಹೀಗಾಗಿ ಆರ್.ಸಿ.ಬಿ ಮುಂದಿನ ಸೀಸನ್ಗಳಂತೆ ಈತ ನಾಯಕನಾಗಬಹುದು ಅಂತಿದ್ದಾರೆ. ಹೌದು ಸ್ನೇಹಿತರೆ, ಯಾರಪ್ಪ ಅಂತಂದರೆ ರಜತ್ ಪಾಟಿದಾರ್ ಆರ್.ಸಿ.ಬಿ ಮುಂದಿನ ಅಧಿಪತಿ ಆಗ್ತಿದ್ದಾರೆ ಅಂತ ಅಭಿಮಾನಿಗಳು ಹೇಳುತ್ತಾ ಇದ್ದಾರೆ. ಇನ್ನು ರಜತ್ ಪಾಟಿದಾರ್ ಆರ್.ಸಿ.ಬಿ ಪರ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಅಂದರೆ ತಪ್ಪಾಗಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಚೆನ್ನಾಗಿ ಆಡಿದ್ದಾರೆ ಮತ್ತು ಇವರು ಆಡೋ ಸ್ಟೈಲ್ ನೋಡಿದರೆ ಹಳೆ ಕೊಹ್ಲಿ ನೆನಪಾಗ್ತಾರೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ರಜತ್ ಪಾಟಿದಾರ್ ಆರ್.ಸಿ.ಬಿ ಪರ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಇನ್ನು ಮುಂದಿನ ಆರ್.ಸಿ.ಬಿಯ ನಾಯಕ ರಜತ್ ಪಾಟಿದಾರ್ ಆಗಲಿದ್ದಾರೆ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಪ್ರಕಾರ ಯಾರಾಗ್ತಾರೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.